ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಜ್ರಸಾಕಿ ಯೂಟ್ಯೂಬ್ ಚಾನಲ್. ಸೊ ಇದು ಡೇ 2, ಅಂದರೆ ಡೇ 1 ಲೆಕ್ಕನ ಇದು. ಡೇ 1 ಇದು. ಸೊ ಇದು ಡೇ 1 ಆಫ್ ಶಿವರಾತ್ರಿಯ ಸೆಲೆಬ್ರೇಷನ್ದು. ಸೊ ಇವತ್ತು 14ನೇ ತಾರೀಕು ಬೆಳಗ್ಗೆ. ಬಾ. ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು 14ನೇ ತಾರೀಕು ಬೆಳಗ್ಗೆ ನಾವು 4:15 ಎದ್ದು ಮನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಮಿಕ್ಕಿದ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಕ್ಯಾಬು ಬುಕ್ ಮಾಡಿದ್ದೀವಿ. ಸೊ ಇಲ್ಲಿಂದ ಹೊರಡ್ತೀವಿ ಇವಾಗ. ಸೊ ಈಗ ಆಲ್ರೆಡಿ 5:45 ಟೈಮು. ಚಳಿ ಇದೆ. ಬೆಳಗ್ಗೆ ಸ್ನಾನ ಮಾಡಿದ್ದೀವಿ. ಸೂಪರಾಗಿರುತ್ತೆ ಫೀಲಿಂಗು. ಡನ್. ಬನ್ನಿ ಹೋಣ. ಮೊಟ್ಟ ಮೊದಲ ಬೈಟ್ ಬಡ್ತಾ ಅಲ್ಲ ಸ್ಟಾರ್ಟ್ ಆಗಿದೆ. ನೆನಪಾಗಿ ಮತ್ತೆ ಬಂದ್ಬಿಟ್ಟು ಚೆನ್ನಾಗಿರೋದು. ಬೆಳಗ್ಗೆ ಜಲ್ ತಿನ್ಬಾರ್ದು. ಸೊ ಇಲ್ಲಿ ಕಾಣ್ತಿರೋದೇ ನಮ್ಮ ಬಸ್ಸು. 6:15 ಬಿಡ್ತೀನಿ ಅಂತ ಹೇಳಿದ್ರು. ನಮ್ಮ ಇಂಡಿಯನ್ ಟೈಮಿಂಗ್ಸಲ್ಲಿ ಹೇಳಿ ಟೈಮಿಗೆ ಯಾರು ಬಿಡ್ತಾರೆ ಹೇಳ್ರಿ. ನಾವು ಬರೋಕ್ಕೆ 6:30 ಏನೋ ಆಯಿತು. ಬಂದು ಬ್ಯಾಗ್ ಇಟ್ಟು ಏನಾದರೂ ಸ್ನ್ಯಾಕ್ಸ್ ತಗೋಬೋದಾ ಅಂತ ತಗೊಳಕ್ಕೆ ಹೋಗಿದ್ವಿ. ಇಟ್ಸ್ ಆಲ್ ಗುಡ್. ಎಲ್ಲ ತೊಗೊಂಡು ಬಂದಿದ್ದೀವಿ. ಜರ್ನಿ ಹ್ಯಾಸ್ ಸ್ಟಾರ್ಟೆಡ್. ಈಗ ನಾವು ಮೆಜೆಸ್ಟಿಕ್ಕಿಗೆ ಬಂದು ಹೈದರಾಬಾದ್ ಬಸ್ ಹತ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ತುಂಬಾ ಜನ ತುಂಬ ಜನ ಗೊತ್ತಿರೋರು ಇದ್ದಾರೆ ಇಲ್ಲಿ. ತುಂಬ ಜನ ಗೊತ್ತಿರೋ ಇನ್ಫ್ಲುಯೆನ್ಸಸ್ಗಳು ಬಂದಿದ್ದಾರೆ. ಇಟ್ಸ್ ಗುಡ್. ಚೆನ್ನಾಗಿದೆ. ಕೊಟ್ಟಿದ್ದ ಹೈದರಾಬಾದ್ ಬಸ್ ಅದೇ ಅವಲ್ಲೇ ತೋರಿಸಿದ್ದು ಆ ಬಸ್ಸು. ಇವಾಗ ಮೆಜೆಸ್ಟಿಕ್ಕಿಂದ ಶುರು ಮಾಡಿರೋದಕ್ಕೆ ಸ್ವಲ್ಪ ಜನ ಇದ್ದಾರೆ. ಇನ್ನೊಂದು ಏನಂತಂದ್ರೆ ಸೇರ್ಕತ್ತಾರೆ. ಕೋಆರ್ಡಿನೇಟರ್ಗೆ ನಾನು ಫೋನ್ ಮಾಡಿ ಎಲ್ಲ ಇದ್ದು ಬಸ್ ಅಂದ್ರೆ ನನಗೆ ಸಿಕ್ಕಿಲ್ಲ ಅಂದ್ರೆ ಅವರು ನಾವೇ ತೋರಿಸಿದ್ದು ಅದೇ ಇರ್ಬೋದು. ಅದೇ ಐದು ನೋಡಿ ಬಸ್ ಅಂದರೆ ಅದೇ ಬಸ್ ನಾನೇ ತೋರಿಸ್ದೆ. ಕ್ಲಿಕ್ ನೈಸ್. ಬರ್ರಿ ಹೋಣ. ಸ್ಟಾರ್ಟ್ ಆಗಿದೆ. ಬಸ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಅಷ್ಟೇ ಗೈಸ್. ಸೊ ಈ ಟಿಫಿನ್ ನಿಲ್ಸಿದಾರಪ್ಪ. ಎಷ್ಟು ಲೇಟ್ ನಿಲ್ಸಿದ್ರಲ್ಲ? ಎಷ್ಟು ಲೇಟಲ್ಲಿ ನಿಲ್ಸಿದ್ರಲ್ಲ? ಎಷ್ಟು ಟೈಮ್ ಈಗ? 9:15. 9:15 ಬೆಳಗ್ಗೆ 4 9:15 ವಾಪಸ್ 9:30 ಬರ್ರಿ ಅಂತ ಹೇಳಿದ್ರು. ಅಲ್ಲ, ಬೆಳಗ್ಗೆ 4 ಗಂಟೆಗೆ ಎದ್ದು ನನಗೆ ಏನೋ ತಿನ್ಸಲ್ಲ, ನನಗೆ ಒಬ್ಬನೇ ನಿಲ್ಸಾರಲ್ಲ. ನಾನು ಆದರೆ ತಿಂದೆ ಗೈಸ್. ಮೇರೆ ರವಿ ಬನಾನಾ ಕೇಕು ಚಕ್ಲಿ. ಅಲ್ಲ ಈ ಕ್ಯಾಬಾಗೆ ಮೇಲೆ ಹಿಂಗೆ ಬಸ್ ಆಗ್ಬಿಡ್ತಾಳೆ. ನಾನು ಕೇಳ್ತೀನಿ, ನಾನು ಹೊಟ್ಟೆ ಕೇಳಲ್ಲ. ಹತ್ತಿ ಬೆಲೆ ಹತ್ರ ಇರೋ ಯೂಟ್ಯೂಬ್ ನಿಲ್ಲಿಸಿದ್ದಾರೆ. ಯಪ್ಪ, ಮಸಾಲ ದೋಸೆ ಮತ್ತು ಪೊಂಗಲ್ಲ. ಪೊಂಗಲ್ ಈ ಪೊಂಗಲೇ ಜಲ್ರಿ ತಿನ್ನಲೇ ಅಷ್ಟೇ. ಚೆನ್ನಾಗಿದೆ. ಉಪ್ಪು ಖಾರ ತುಂಬ ಚೆನ್ನಾಗಿದೆ. ಏನಿಲ್ಲ, ಮಸಾಲೆ ಹೋಗಿ ಪ್ಲೇನ್ ಬಂತು. ಮತ್ತು ಬಿಡಕೈತಲ್ಲ ಹಂಗೆ ಊಟ ಸತ್ತೇನಲ್ಲ ತಂದ್ಕೊಟ್ರು ನಾವು. ಆಲೂಗಡ್ಡೆನೇ ಮಸಾಲೆನಾ? ಆಲೂಗಡ್ಡೆನೇ ಮಸಾಲೆನಾ? ಹೌದು. ಓಕೆ ಓಕೆ. ಆಲೂಗಡ್ಡೆ ಇದೆ ಹಂಗಂದ್ರೆ ಸ್ವಲ್ಪ ಹಾಕಿ ಇರಲಿ. ತಗೊಂಡು ಬರ್ಬಿಟ್ಟೆ. ಓ, ಮಸಾಲ ದೋಸೆ ಅದೇ ಮಸಾಲ ದೋಸೆ, ಆಲೂಗಡ್ಡೆ ಮಸಾಲ. ಗೊತ್ತಾಯ್ತಾ? ATV ಒಳಗೆ ಆಲೂಗಡ್ಡೆನೇ ಮಸಾಲ. ಚಟ್ನಿ ಹಚ್ಕೊಡಲ್ಲ ಹಂಗೆ, ಕೆಂಪು ಚಟ್ನಿ. ಈಗ ಹುಡುಕ್ತಾಳೆ ಹಿಂಗೆ ಹೆಂಗೆ ಹುಡುಕಿತ್ತು ನೋಡಿದ್ನಪ್ಪ ನಾನು. ಹುಡುಕ್ತಾಳೆ ಅದ್ರ. ನಮ್ಮನ್ನ ಇವಾಗ ಟಿಫಿನ್ ಮಾಡಿಸ್ಕೊಂಡು ಬಸ್ ಹಚ್ಕೊಂಡು ಕರ್ಕೊಂಡು ಹೋಗ್ತಾರ. ಇಲ್ಲಿಂದ ಬಡಿತಾ ಅನ್ಸುತ್ತೆ. ಐ ಥಿಂಕ್ ನಾವು ಮಧ್ಯಾಹ್ನ ರೀಚ್ ಆಗಬಹುದು. 4 to 5 hours. ಅದೇ 2 ಗಂಟೆಯಿಂದ 3 ಗಂಟೆ ಆಗುತ್ತೆ ನಾವು ರೀಚ್ ಆಗೋದು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮ ಕನ್ನಡದ ಇನ್ಫ್ಲುಯೆನ್ಸರ್ಸ್ಗಳು ತುಂಬ ಜನ ಬಂದಿರಪ್ಪ. ನಾವು ನೋಡಿ ಬೆಳಗ್ಗೆ ಸರ್ಪ್ರೈಸ್ ಅಂದ್ರೆ ಅವ್ರು, ನಾವು ಸರ್ಪ್ರೈಸ್ ಅಂದ್ವಿ. ಈಗ ಎಲ್ಲರ ಫೀಲಿಂಗ್ ಹೆಂಗಿದೆ ಗೊತ್ತಾ? ಅಂದರೆ ಒಬ್ರಿಗೊಬ್ರು ಪರಿಚಯ ಇದ್ದರೆ ಓಕೆ, ಪರಿಚಯ ಇಲ್ಲ ಅಂದರೆ ಇವ್ನು ಯಾರು, ಇವ್ನು ಏನು ಮಾಡ್ತಿದ್ದ, ಇವ್ನು ಯಾರು, ಈಗ ಯಾರು, ಯಾರು, ಅದೇ ಎಲ್ಲರ ಮಗದಾಗ ಅದೇ ಓಡಾಗದೆ. ಬೇಬಿ ಮುಂದೆ ಹೋಗ್ತಾ ಎಲ್ಲರೂ ಪರಿಚಯ ಆಗಿ ಎಲ್ಲರೂ ಏನಂತಾರಲ್ಲ ಪರಿಚಿತರ ಥರ ಆಗಿ ಚೆನ್ನಾಗಿ ಮಾತಾಡ್ಬೋದು ಅಂತ ಅನ್ಕೊಂಡಿದ್ದೀವಿ. ನಾನು ಆ್ಯಕ್ಚುಲಿ ಒಬ್ಬರನ್ನ ಮಾತಾಡ್ಸೋಣ ಅನ್ಕೊಂಡೆ. ಗೊತ್ತಿರ್ಬೋದು, ಯಾರು ಗೊತ್ತಾ? ಇವರು ಸೀಮಾ ಸೋನು ಅಂತ. ಅವರು ಕುಕಿಂಗ್ ಬ್ಲಾಗ್ಸ್ ಮಾಡ್ತಿರ್ತಾರೆ, ವಿಡಿಯೋಸ್ ಮಾಡ್ತಾರೆ. ಕಡೆ ಬಾ. ಕುಕಿಂಗ್ ವಿಡಿಯೋಸ್ ಮಾಡ್ತಾರೆ, ಬ್ಲಾಗ್ಸ್ ಮಾಡ್ತಿರ್ತಾರಲ್ಲ. ಮಾತಾಡೋಣ ಅಂತ ಬಂದಾಗಿಂದ ಅನ್ಕೊಂತಿದ್ದೀನಿ. ಆದರೆ ಒಂಥರ ಏನೋ
ಆಗತ್ತಾ ಇದೆಲ್ಲ ಆಗತ್ತೆ ಹೋಗ್ತಾ ಹೋಗ್ತಾ. ಮಾತಾಡ್ಸೋಣ, ಆಮೇಲೆ ಮಾತಾಡ್ಸೋಣ. ಸರಿ ಬರ್ರಿ ಹೋಗೋಣ, ಬಸ್ ವೇಟಿಂಗ್. ಸೊ ಎಸ್, ಈಗ ಟೈಮ್ ಬಂದ್ಬಿಟ್ಟು 4 ಗಂಟೆ ಆಯ್ತು. 4 ಗಂಟೆ ಆಯಿತು. ಸೊ ಇಲ್ಲಿ ಡ್ರಾಪ್ ಮಾಡಿದ್ದಾರೆ ನಮ್ಮನ್ನ. ಕೊಯಂಬತ್ತೂರು ಸಿಟಿ. ಹಾಂ, ಕೊಯಂಬತ್ತೂರು ಸಿಟಿ. ಸೊ ಇಲ್ಲಿ ಏನೋ ರೂಮ್ ಕೊಡ್ತಾರೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ, ನೋಡೋಣ. ರೂಮ್ ಇದೆ, ಇಲ್ಲಿದೆ ರೂಮ್ ಇದೆ. ಹೇಳಿದ್ದಾರೆ ಲೆಫ್ಟ್ ಸೈಡ್ ಹಿಂಗೆ ಹೋಗ್ರಿ ಅಂತ. ಇದು ಇಂಟ್ರೆಸ್ಟಿಂಗ್ ನ್ಯೂಸ್ ಏನು ಗೊತ್ತಾ, ಊಟನೇ ಮಾಡಿಲ್ಲ ಇನ್ನು. ಇಷ್ಟೊತ್ತವರೆಗೆ ಇದೀವಿ ನೋಡ್ರಿ. ಹಾಂ, ಎಲ್ಲರೂ ಬರ್ತಿದ್ದಾರೆ. ಸೊ ನಾವು ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ನಮಸ್ಕಾರ. ಸಂತೋಷ್ ಆಶ್ರಯ್. ಥ್ಯಾಂಕ್ ಯು ಸರ್. These are the wristbands which you need to wear. Okay for you. ಓಕೆ, ಎಸ್, ನಮಗೆ ಪಾಸ್ ಸಿಕ್ತು, 207. ನಮ್ಮ ರೂಮ್ ಕೂಡ ಸಿಕ್ತು, ಖುಷಿ ಆಯಿತು. ಯಾ, ಆ್ಯಂಡ್ ಇನ್ನೊಂದು ಗೊತ್ತಾ, ಇಲ್ಲಿ ನೋಡ್ರಿ, ಇಲ್ಲಿ ಇದೊಂದು ಬ್ಯಾಗ್ ಕೊಟ್ಟಾರ, ಸಂತೋಷಣ್ಣ ಅಂತ ಕೊಟ್ಟಾರ ಬ್ಯಾಗ್. ನೋಡೋಣ ಬರ್ರಿ, ಬ್ಯಾಗಲ್ಲಿ ಏನಿದೆ ಅಂತ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ, ವೆಲ್ಕಮಿಂಗ್ ಕೂಡ ಪಿಂಕ್ ಇದೆ. 207. ಎಸ್, ಗುಡ್. ಕೊಡು. ಕೀ ನಿನ್ನ ಹತ್ರ ತಾನೇ ಇರೋದು? ಇದೆ ಅಲ್ಲ? ಇದೆ ಇದೆ. ಇದು ಬಂದ್ಬಿಟ್ಟು ನಮ್ಮ ಸ್ಟೇ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾಕಂದರೆ ನಮ್ಗೆ ಐಡಿಯಾನೇ ಇರಲಿಲ್ಲ ಹೆಂಗೆ ಎಲ್ಲಿ ಸ್ಟೇ ಆಗುತ್ವಿ, ಅಲ್ಲ ಎಲ್ಲಿ ಸ್ಟೇ ಆಗ್ತೀವಿ, ಏನು ಎತ್ತ, ಏನಂದರೆ ಏನೂ ಐಡಿಯಾ ಇರಲಿಲ್ಲ. ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ನಿಜ ಹೇಳ್ಬೇಕಾದ್ರೆ ಟೆನ್ಷನ್ ಆಗಿತ್ತು. ಯಾಕಂದರೆ ಸಂತೆ ಇದ್ಬಿಟ್ಟು ಎಲ್ಲ ಎಲ್ರಿಗೂ ಒಂದೇ ಕಡೆ ಅಲರ್ಟ್ ಮಾಡ್ತಾರೆ, ಹಂಗೆ ಹಿಂಗೆ ಏನೋ ಹೇಳಿದ್ರಪ್ಪ. ಬಟ್ ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ಮತ್ತೆ ಏನು ಮಾತಾಡ್ತೀರಾ ಸಂತೋಷ್ ಅವರೇ? ಅದೇ ಇದು ಬ್ಯಾಗಲ್ಲಿ ಕೊಟ್ಟಿದ್ದಾರೆ. ಓಕೆ, ಏನದು? ಅಂದರೆ ಇದು ಏನಪ್ಪ ಅಂದರೆ ಇವೆಂಟ್ ಬಗ್ಗೆ ಏನೋ, ಏನೇನು ಪ್ರೋಗ್ರಾಮ್ಸ್ ಇರುತ್ತೆ ಏನು ಅಂತ. ಆ್ಯಂಡ್ ಸಾರಿ, ಇದು ಇವೆಂಟ್ ಸ್ಕೆಡ್ಯೂಲ್, ಯಾವ ಟೈಮಿಗೆ ಏನೇನು ಆಗುತ್ತೆ. ಓಕೆ, ನೈಸ್. ಡನ್. ಅದಾದಮೇಲೆ ಓಕೆ, ವಿ ಗಾಟ್ ಒನ್, ಐ ಥಿಂಕ್ ಏನೋ ಒಂದು ತಿನ್ನೋಕ್ಕೆ ಸ್ವೀಟ್ ತರೋಣ, ಅಥವಾ ಇದು ಏನಿದು? ಮೂರ್ತಿ. ಹಾಂ, ಎಸ್ ನಿಜ? ಎಸ್, ಪಕ್ಕ ತೋರಿಸು ನೋಡು. ಓಕೆ, ಪಕ್ಕ ಹೇಳ್ತು ನೋಡು. ಅವು ಮನೆಗೆ ಹೋದ್ಮೇಲೆ ನೋಡೋಣ. ಇಲ್ಲೇ ನೋಡೋಣ. ಇಲ್ಲಿ ನೋಡ್ಬೇಕಲ್ಲ, ನೋಡೋಣ, ಇದೆ ಪಕ್ಕ ಮೂರ್ತಿನೇ. ವಾವ್, ಈಗ ಸರಿಲ್ಲ. ಓಕೆ, ಅಲ್ಲಿ ಕೆಳಗಡೆ ನೋಡಿದ್ವಿ, ಪೂಜೆ ಮಾಡಿದ್ರು, ಇಲ್ಲಿ ಹೋಗ್ತಾ ತಗೊಂಡೋಗೋಣ ಅಂತ ಅಂದಿದ್ರು ಸಂತು. ಫೈನಲಿ ಥ್ಯಾಂಕ್ ಯು ಸದ್ಗುರುಜಿ, ಖುಷಿ ಆಯಿತು ನಮಗೆ. ಹೆಂಗ, ನೈಸ್, ಚೆನ್ನಾಗೈತಲ್ಲ? ಹೌದು, ಇವರೇ ಕೊಟ್ಟಿರೋದು ನೋಡಿ, ಸೂಪರ್ ಆಗಿದೆ. ನಿಜ ತುಂಬ ಖುಷಿ ಆಯಿತು. ಎಷ್ಟು ಪೀಸ್ ಐತಲ್ಲ ಮುಖದಾಗ. ಹೌದು, ವಾ, ಸೂಪರ್. ಡನ್, ಬಾ ಬೇಗ ಬೇಗ ರೆಡಿ ಆಗೋಣ. ಓಕೆ, ಊಟ ಮಾಡ್ಬೇಕು ನಾವಿನ್ನು. ಈ ಖುಷಿಗೆ ಹೊಟ್ಟೆನೇ ಸಿಗ್ತಿಲ್ಲ ನನಗೆ. ಚೆನ್ನಾಗಿದೆ, ಸ್ಕೋರ್ ನೋಡ್ರಪ್ಪ, ಕೊಟ್ಟಾರ ಹಿಂಗ ಕಾಂಟೆಂಟ್ ಕ್ರಿಯೇಟರ್ ಅಂತೆ. ಬರೋಕ್ಕಿಂತ ಮುಂಚೆ ರೆಡಿ ಮಾಡಿ ಎಲ್ಲ ಇಟ್ಟು. ನೈಸ್ ನೈಸ್, ವೆಲ್ಕಮಿಂಗ್, ಸೂಪರ್. ಗೆಸ್ಚರ್. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು. ಡನ್. ಸೊ ಹಂಗೆ ಇದೊಂದು ಬಿಟ್ಟಿದ್ರು ಇವರು, ಕಿಚನ್ ಕೂಡ ಕೊಟ್ಟಿದ್ದಾರೆ. ಸಖತ್ತಾಗಿದೆ, ಸೂಪರ್, ನೈಸ್. ಸೊ ಎಸ್, ಊಟ ಬಂತು. ಏನೇನು ಕಳಿಸಿದಾರಪ್ಪ ಅಂದರೆ ರೈಸು, ಇದು ಬಂದ್ಬಿಟ್ಟು ಏನೋ ಪಲ್ಯ, ಚಪಾತಿ, ಹಾಲು, ಸ್ವೀಟು, ಮೊಸರನ್ನ,
ಏನೋ ಇನ್ಮೇಲೆ ಹೇಳ್ತೀನಿ ಗೈಸ್. ಬಿಸಿಬೇಳೆ ಬಾತ್ ಅನ್ಸುತ್ತೆ ಇದು ಬಂದ್ಬಿಟ್ಟು ಹಪ್ಪಳ. ಬೇಗ ಬೇಗ ಊಟ ಮಾಡಿ ಹೋಗ್ಬೇಕೀಗ. ಸಂತೋಷ್ ಅವ್ರು ಸ್ನಾನ ಮಾಡ್ತಿದ್ದಾರೆ. ನಾವೀಗ ರೆಡಿಯಾಗಿ ಇವರೇ ಈಶಾದವರೇ ಪ್ರೊವೈಡ್ ಮಾಡಿರೋ ಒಂದು ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಎಷ್ಟು ಹರಿಬರಿ ಆಯ್ತು ಗೊತ್ತಾ. ನಾವು 4:45 ಒಳಗೆ ಹೋಗಿವಿ, 5 ಗಂಟೆಗೆ ಬರ್ರಿ ಅಂತ ಅವರು. ಊಟ ಹೆಂಗೆ ಮಾಡಿದ್ವಿ, ಊಟ ಹೆಂಗೋ ಒಂದು ಅವಸರದಲ್ಲಿ ತಿಂದು ಬಟ್ ಅದೇ ಚೆನ್ನಾಗಿ ರೆಡಿ ಆಗಿದ್ದೀವಿ. ಆಮೇಲೆ ಕಾರಾಗಿ ಬಂದು ಕೂತ್ಕೊಂಡಿದ್ದೀನಿ. ಇದು ಐಡಿ ಕಾರ್ಡ್ ಬಂದು ಮಾಡ್ತೀವಿ. ಕೂತ್ಕೊಂಡ. ಸೀಟಾಗಿ ಬಂದು ಕೂತ್ಕೊಂಡಿದ್ದೀನಿ. ಇದನ್ನ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಮೇಜರಾಗಿ ಏನಂದರೆ ಅದು ಟ್ರೈಪಾಡ್ ಸ್ಟ್ಯಾಂಡ್ ಇತ್ತು, ಅಲ್ಲಿದ್ದ ಬೆಂಗಳೂರಿಂದ ಬಂದಿರೋ ಬಸ್ಸಲ್ಲಿ ಮರ್ತ್ಬಿಟ್ಟಿದ್ದೀನಿ. ಇವತ್ತು ನೈಟ್ ಲೇಟ್ ಮಾಡ್ಬೇಕು ಹೋಗೋದನ್ನ. ಅದು ಯಾವುದೋ ಕೊಯಂಬತ್ತೂರು ಡಿಪೋದಲ್ಲಿ ಐತಂತೆ. ಇಂಥವೇ ಇದೆ ರೆಡಿ ಅದೆಯಾ? ಕಿವಿ ತೋರಿಸಲ್ಲ ನಿಂದು ಹೇಳಿದ್ನಲ್ಲ. ಅದೈತೆ ನೋಡ್ರಿ. ಹೋಗಿ ಡಮರ್ಗ ನಾಳೆನಾ? ಎಸ್ ತೊಗೊಂಡು ಇವಾಗ ಫಸ್ಟ್ ಟೈಮ್ ಕೊಯಂಬತ್ತೂರಲ್ಲಿರೋ ಈಶಾಗೆ ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ಹೆಂಗಿರುತ್ತೆ ಕೊಯಂಬತ್ತೂರಲ್ಲಿರೋ ಈಶಾಗೆ ಫಸ್ಟ್ ಟೈಮ್ ಪ್ಲಸ್ ಶಿವರಾತ್ರಿಗೆ ಫಸ್ಟ್ ಟೈಮ್. ಸೊ ನಾವು ಎಂಟ್ರ್ ಆಗ್ತಿದ್ದಂಗೆ ಲೈಟ್ ಹೋಗ್ಬಿಡ್ತಪ್ಪ. ಚೆಕ್ ಮಾಡ್ತಾ ಇದಾರಲ್ಲ. ಇಲ್ಲಿ ಫ್ರಂಟಿಗೆ ಬಂದು ಮತ್ತೆ ಸುತ್ಕೊಂಡು ಹೌದು, ಲೆಫ್ಟ್ ಸುತ್ಕೊಂಡು ರೈಟಿಗೆ ಬಂದೀವಿ ಇವಾಗ. ವಾವ್, ಎಷ್ಟು ತುಂಬ ಅಂದರೆ ಅಲ್ಲ ಇಲ್ಲಿ ಕೇಳಿಲ್ಲಿ ಅರೇಂಜ್ಮೆಂಟ್ಸ್ ಹೆಂಗೆ ಹೇಳು. ಸೂಪರ್ ಆಗೈತೆ ಅರೇಂಜ್ಮೆಂಟ್. ಯಪ್ಪ ಪೊಲೀಸ್ರೇ ಒಂದು 4,000 ಜನ ಪೊಲೀಸ್ ಇದ್ರೆ ನೋಡಪ್ಪ. ಯಪ್ಪ ಯಪ್ಪ ಯಪ್ಪ. ಇಲ್ಲೇ ಹತ್ತಿರದಲ್ಲಿ ನಮ್ಮ ಹತ್ತಿರದಲ್ಲೇ ಐತೆ ಸ್ಟ್ಯಾಚು. ಅದು ಹೋಗಿ ಕರೆಂಟ್ ಬರಲಿ, ಬಂದ ತಕ್ಷಣ ತೋರಿಸ್ತೀನಿ. ಓಕೆ ಬರ್ರಿ. He danced wildly. ಎಸ್, ಅಲ್ಲ ಶೋ ಮುಗಿಸ್ಕೊಂಡು ನಾವೀಗ ಸ್ಟೇಜ್ ಹತ್ರಕ್ಕೆ ಬಂದಿದ್ದೀವಿ. ನಿಮಗೆಲ್ಲ ತೋರಿಸ್ತೀನಿ ನೋಡ್ರಿ. ನಾನು ಇವೆಂಟ್ ನಡೆಯೋ ಒಂದು ದೊಡ್ಡ ಸ್ಟೇಜು, ಆಮೇಲೆ ಬ್ಯಾಕ್ ಸ್ಟೇಜಲ್ಲಿ ಏನೇನು ಆಗ್ತಿದೆ ಎಲ್ಲನೂ ನಮಗೆ ಆ್ಯಕ್ಸಸ್ ಇದೆ ನೋಡೋಕ್ಕೆ. ಸೊ ನೀವು ನೋಡ್ತಿರ್ಬೋದು ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಬಟ್ ಇವತ್ತು ಪೀಸ್ಫುಲ್ಲಾಗಿ ನೋಡೋಕ್ಕೆ ಸಿಗ್ತಿದೆ. ಬಟ್ ನಾಳೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಏನಪ್ಪ, ನಾಳೆ ಇನ್ನೂ ಜನ ಬಂದಿರ್ತಾರೆ ಸಿಕ್ಕಾಪಟ್ಟೆ. ಪಾಪ ಇಲ್ಲೇ ನಮ್ಮ ಬ್ಯಾಚ್ ಎಲ್ಲಿ ನಾವೇನು ಮಾಡ್ತೀವಿ ನಮಗೆ ಗೊತ್ತಾಗೋದು ಇಲ್ಲಿ. ಇನ್ನು ನಾಳೆ ಮಾತ್ರ ಪಾಪ. ನಾನು ನೋಡಿದ್ರೆ ಈಗ ಮೇಲೆ ನಿಂತ್ಕೊಂಡು ಮಾಡೋಕೈತಿ ವೀಡಿಯೋ. ಈಗ ಇಲ್ಲಿ ಕೆಳಗೆ ನಿಂತ್ಕೊಂಡಳ, ಅಲ್ಲಿ ಬರ್ತಾರಂತೆ. ಇನ್ನು ಸದ್ಯ ಅಲ್ಲದಾರ ಇವಾಗ. ಹಿಂಗೆ ನಮ್ಮ ಜುಗಾಡ ನಾವು ಬೆಂಗಳೂರಿಂದ ಬಂದಿರೋ ಬಸ್ಸಲ್ಲಿ ಒಂದು ಸೆಲ್ಫಿ ಸ್ಟ್ಯಾಂಡ್ ಬಿಟ್ಬಿಟ್ಟಿದ್ದೆ. ನಾನು ನೋಡಿ ಇಲ್ಲಿ ಪೋಟ್ರ್ ಬುಕ್ ಮಾಡಿದರೆ ಸದ್ಯ ನೋಡ್ರಿ ನಾನು ಆದಿಯೋಗಿದ್ದೀನಿ. ಒಂದು ಪೋಟ್ರ್ ಬುಕ್ ಮಾಡಿದ್ರೆ KSRTC ಬಸ್ ಸ್ಟ್ಯಾಂಡ್ಗೆ ಹೋಗಿ ತಗೊಂಬಂದು ಕೊಟ್ಟ ನಮ್ಮ ಹೋಟ್ಲ್ ರಿಸೆಪ್ಷನ್ಗೆ. ಹೆಂಗಿರ್ಕಪ್ಪ ಹಂಗಿರ್ಕ ಅಂತ ಮಾತಾಡಿಸಿ ತಿಳಿಸ್ಬಿಟ್ಟಿಲ್ಲ. ನಾನು ಏನೇನೋ ಮಾತಾಡಿ ಹೆಂಗೆಂಗೋ ಜುಗಾಡ್ ಮಾಡಿ ಅವನಿಗೆ ಅಣ್ಣ ಇಲ್ಲಿ ಆಗೈತಣ್ಣ ನಿಂಗಣ್ಣ. ನಾವು ಬೆಂಗಳೂರಲ್ಲೇ ಒಂದರಕ್ಕಿಂತ ಬ್ಯಾಚ್ ಅಣ್ಣ, ಬಸ್ಲ ಸೆಲ್ಫಿ ಸ್ಟ್ಯಾಂಡ್. இந்த மாதிரி நீ போயிட்டு பஸ் நம்பர் சொல்லிட்ட செல்ஃபி ஸ்டாண்ட் உங்கள் சேத்தில் கொடுக்குறேன். சேத்தில் ಸೊ ಊಟ ಮುಗಿಸ್ಕೊಂಡು ಬಂದು ಆಚೆ ಕೂತಿದ್ವಿ. ಸದ್ಗುರು ಅವ್ರು ಮಾತಾಡಿಸ್ತಾರೆ ಬನ್ನಿ ಅಂತ ಕರೆದಿದ್ದಾರೆ. ಇಷ್ಟು ನಿಯರ್ ಇದೀವಿ ಗೊತ್ತಾ ನಾವು. ಸರಿ ತೋರಿಸ್ತೀನಿ ನಿಮಗೆ. ನೋಡ್ರಿ ಇಲ್ಲಿ ಇಲ್ಲೇ ನಾವು, ಇಲ್ಲೇ ಸದ್ಗುರು ಅವರು ಅಲ್ಲಿ. ಓಕೆನಾ? ಮಾತಾಡ್ಸಿದ್ರೆ ಐ ಮೀನ್ ಇಂಡಿವಿಜುವಲಾಗಿ ಮಾತಾಡ್ಸಿದ್ರೆ ಏನು ಮಾತಾಡ್ತೀವೋ ಗೊತ್ತಿಲ್ಲ, ಮಾತಾಡ್ಸ್ತಾರಲ್ಲ ಗೊತ್ತಿಲ್ಲ. ಇಲ್ಲ ಬರ್ತಾರೆ ಎಲ್ರಿಗೂ ಸೇರಿಸಿ ಮಾತಾಡ್ತಾರೆ ಅನ್ಸುತ್ತೆ. ನಮಗಷ್ಟೇ ಹಿಂಗೆ ಮಾತಾಡ್ಸೋದು ಕಷ್ಟ. ಸಖತ್ತಾಗಿದೆ ನಿಯರ್ ಇದೀವಿ ಬಿಡು. ಅಲ್ಲ ಈ ಜಾಗನೇ ಸಖತ್ತಾಗಿದೆ ಅಲ್ಲೋಡ್ರಲ್ಲಿ. ಅದು ವೈಬು ನೋಡ್ರಿ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆ ಲೈಟಿಂಗು ನೋಡ್ರಿ. ಹಾಂ
Namaskaram. Tell me, what shall we do? You guys are really hungry, huh? Have you ran away? Please tell me, what shall we do? सतगुरु आशीर्वाद लेना चाहता हूँ 2 साल से भारत की यात्रा पर। Hey, you content creators, ask something, huh? What do you guys do? Huh? How's life? How's life? How is life supposed to be? Wonderful. Colorful. Grand. Colorful, we don't know. Sometimes it is, sometimes it is not. But if you're alive, that's the greatest blessing. Yes, sir. Huh? You and me are not dead, isn't it great? Hello? They even broke my head, but I'm still alive. Isn't it great? Namaskaram Sadhguru. Namaskaram. How intense is it going to be this year compared to the previous year? I will… Because even Kalabhairavā is getting prepared and… How to make the whole world Shivmaya? Like you wanted the whole world to… Well, you need to understand, it's not about Shiva, it's about the people. So, for a long time, people have wasted their lives thinking the problems in their life are coming from somewhere. And obviously, the solutions have to come from somewhere else too. The fundamental of Adiyogi is the source of problems and solutions are within you. Will you take charge of it or no? That's a question. So this is not about Shiva, this is about people. Shiva is an inspiration and a possibility because he gave the methods and technologies for people's well-being. He basically brought this message to people that in is the only way out. If you want a solution, it's inward, not upward. Do you know what is up in this world? No. In this universe, you don't know which is up, which is down. Then what is the point looking up? And the planet is spinning also, you're always looking up in the wrong direction. Turning in and out is very clear, isn't it? It's existentially true. So turning inward is the only solution. That's the message, that is a possibility. To create that possibility, we are doing many things. Mahashivratri is just one of them. Don't just capture me on the camera, you must capture me in your heart and do something. And you should do something about turning inward and transforming yourself. Tomorrow must be a better you than today. Hello? Yes. Yes, that's every day. Let's make it Every day. Tomorrow must be a better you than today. Yes. Make that happen for yourself, then your Shivratri is fulfilled. Tomorrow's going to be a great night. Thank you. Thank you. Guru, few words for Tamil people. We love you, Sadhguru. యాప్ కూడా కన్నడలో చేయండి అంటున్నారు కానీ కన్నడలో డిసైడ్ చేసే వాళ్ళు మా కన్నడ ఇది ఎక్కువ పాడితే చాలా ఆడియన్స్ కన్నడ నుంచి చాలా మంది ఫాలోవర్స్ 12% ఒకసారి మా యూట్యూబ్ ఛానల్కి హాయ్ చెప్పండి ఒకసారి. యూట్యూబ్ ఛానల్ పేరు వజ్రసఖి అని. వజ్రసఖి. హలో వజ్రసఖి సబ్స్క్రైబర్స్ ಥ್ಯಾಂಕ್ ಯು ಅಂడి. ಅಪ್ಪ ಟೈಮ್ ಆಲೆ ಇವಾಗ 12:15 ನನಗಂತೂ ನೆಗಡಿದಂಗೆ ಆಗ್ಬಿಡತ್ತೆ. ಇದೊಂದು ಬ್ಲಾಕ್ ಆಗ್ಬಿಡತ್ತೆ. ಹೇಳಪ್ಪ. ಏನು ಹೇಳೋಣ, ಇದು ಬಟ್ ಚೆನ್ನಾಗಿತ್ತು. ಅಲ್ಲಿ ಹೋಗಿದ್ವಿ. ಲಾಸ್ಟಿಗೆ ಏನಂದರೆ ನಾವು ಅಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಬಂದು ಕೂತ್ಕೊಳ್ಳಿ ಇಲ್ಲಿ ಅಂತಂದಿದ್ರೆ ಅಲ್ಲಿ ಹೋಗಿ ಇನ್ನೊಂದು ಹೇಳ್ತೀನಿ ಕೇಳಿ. ಏನಾಯ್ತಪ್ಪ ಅಂತಂದರೆ ಮಿನಿಮಮ್ ಏನಿಲ್ಲ ಅಂದರೂ 1 ರಿಂದ 1.5 ತಾಸು ನಿಂತಿರೋದು ನಾವು. ಅದ್ರಲ್ಲಿ ನಿಂತಿದ್ನಲ್ಲ ಚೇರ್ ಮೇಲೆ 1 ತಾಸು ಅಂತ ಫಿಕ್ಸ್ ನಿಂತಿದ್ವಿ ನಾವು. ನನಗಂತೂ ಕಾಲಂತೂ ಹೇಳಂಗಿಲ್ಲ, ಅಷ್ಟು ನೋವಾಗಿ ಲಾಸ್ಟಿಗೆ ಅದು ಕಾಲು ಸಿಕ್ಕಾಪಟ್ಟೆ ನೋವಾಗಿ ಲಾಸ್ಟಿಗೆ ನನ್ನ ಕೈಲಾಗಲ್ಲ, ನೀನು ಬೇಕಿದ್ರೆ ಚೇರಿನ ಮೇಲೆ ನಿಂತ್ಕೊಂಬಿಡು ಅಂತೇಳಿ ಚೇರ್ ಬಿಟ್ಕೊಟ್ಟು ನಾನು ಬಂದು ಈ ಕಡೆ ಸೀಟಲ್ಲಿ ಕುತ್ಕೊಂಡ್ಬಿಟ್ಟೆ.
ಅದಾದಮೇಲೆ ಅಲಾಡ್ಸ್ಬಿಡ ಯಾಕೆ ಇಲ್ಲ ಹಿಡ್ಕೊಳಕ್ಕೆ ಗಾವ್ ಆಗ್ತಿಲ್ಲ ಅಲ್ಲ. ಚೇರ್ ಮೇಲೆ ಬಂದು ಕುತ್ಕೊಂಡ್ಬಿಟ್ಟೆ. ಆಗಲ್ಲ ಹೋಲಿ ಬಿಡು, ಆಗ್ತಿಲ್ಲ, ಫುಲ್ ಕಾಲು ಬೇರೆ ನೋವ್ತೈತೆ, ಯಾಕೆ ಸುಮ್ಮನೆ ಇವತ್ತೇ ಸುಸ್ತಾಗ್ಬಿಟ್ರೆ ನಾಳೆ ಫುಲ್ ಡೇ ಇರಬೇಕಲ್ಲ, ಅದೊಂದು ನನಗೆ ಇದಾಗಿ ನೆನೆಸ್ಕೊಂಡು ಇದು ಬರ್ತಾರೆ ಇಲ್ಲ ಅನ್ನೋದೇ ಕನ್ಫರ್ಮೇಷನ್ ಇರಲಿಲ್ಲ. ಸೊ ಹಂಗಾಗಿ ನಾನೇನು ಮಾಡಿದೆ, ಹೋಗಿ ಕುತ್ಕೊಂಡೆ ಅಲ್ಲಿ. ಪಾಪ ಅಲ್ಲಿ ಕುತ್ಕೊಂಡಾಗ ಅದೆಲ್ಲ ಹೇಳ ಏನು ಅನ್ಸುತ್ತೆ ಎಲ್ಲ ಹೇಳ. ಅಲ್ಲಿ ಕುತ್ಕೊಂಡಾಗ ಪಾಪ ಅವರು, ನಾನು ಹೇಳಿದ್ನಲ್ಲ ವ್ಲಾಗಲ್ಲಿ, ಸೀಮಾ ಸೋನು ಅಂತ ವ್ಲಾಗ್ಸ್ ಮಾಡ್ತಾರೆ, ಕಿಚನ್ ಏನದು ಅಡುಗೆಗಳು ಮಾಡ್ತಾರೆ ಅಂತ, ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಾರೆ ಅಂತ. ಅವ್ರ ಫ್ರೆಂಡು ಕೀರ್ತಿ ಪಾಪ ಅವರು ಊಟಕ್ಕೆ ಹೋಗೋಣ ಬನ್ನಿ ಅಂತ ಕರೆದ್ರು. ಸೊ ಹಂಗಾಗಿ ನಾನು ಆಯ್ತು ನಡ್ರಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅವರಿಬ್ಬರ ಜೊತೆಗೆ ಬಂದೆ. ಇವ್ರನ್ನ ಕರ್ಕೊಂಡು ಊಟಕ್ಕೆ ಹೋಗ್ಬಿಟ್ವಿ ನಾವು. ದ ಬೆಸ್ಟ್ ಕೆಲಸ ಅದು ನಾವು ಮಾಡಿದ್ದು. ಇಲ್ಲ ಅಂದಿದ್ರೆ ಇನ್ನೂ ಹಂಗೆ ನಿಂದಿರ್ತಿದ್ವಿ ನಾವು. ಬರ್ತಾರೆ ಅನ್ನೋದೊಂದು ಖುಷಿಗೆ, ಆ ಎಕ್ಸೈಟ್ಮೆಂಟಿಗೆ ಈ ಕಡೆ ಬರೋಕ್ಕೂ ಮನಸ್ಸಿಲ್ಲಾರ್ದೆ ಅಲ್ಲೇ ಅಲ್ಲೇ ಇರ್ತಿದ್ವಿ ಅಂತ ಅನಿಸುತ್ತೆ. ಅದಾದಮೇಲೆ ನಮ್ಮದು ಅಲ್ಲ ಇನ್ನೊಂದು ಹೇಳಿ, ನಾವು ಬಂದಮೇಲೆ ಬಂತಾರ ಸದ್ಗುರು ಅವ್ರು ಬಂದಾರ, ಬಟ್ ಯಾರು ಕಂಟೆಂಟ್ ಕ್ರಿಯೇಟರ್ಸ್ಗಳಿಲ್ಲ, ಎಲ್ಲರೂ ಊಟಕ್ಕೆ ಬಂದ್ಬಿಟ್ಟಾರ, ವಾಕ್ ಮಾಡಿ ಹೋಗ್ಬಿಟ್ಟಾರ. ಓಕೆನಾ, ಅಲ್ಲಿ ಬಂದಾರಂತೀಯ ನೋಡಿದ್ರಲ್ಲ ಯಾರೋ ಪೋಸ್ಟ್ ಹಾಕಿದ್ರಲ್ಲ, ಬಂದು ಅದಕ್ಕೆ ನೀವು ಹಸ್ಕೊಂಡಿದ್ರ ಮತ್ತೆ ಹೋಗಿದ್ರಲ್ಲ ಅಂತ ಅಂದ್ರಲ್ಲ. ನಾನು ಅಲ್ಲಿ ಮೇನ್ ನಾವು ನಿಂತೀವಲ್ಲ ಅಲ್ಲಿ ಬಂದಾರ ಅಲ್ಲಿ ಬಂದ ಮೇಲೆ ಬಂದ್ರೆ ಓಂ ನಮ ಶಿವ ಎಲ್ಲ ಹೇಳಿದ್ರಲ್ಲ, ಮತ್ತೆ ನಾವು ಊಟ ಮಾಡ್ಬೇಕಾರೆ ಅದೇನಾದ್ರು ಊಟ ಮಾಡಿ ಬಂದ್ವಿ, ಎಲ್ಲರೂ ದಿಕ್ಕಪಾಲ ಆಗ್ಬಿಟ್ಟಿದ್ರು. ನಾವು ಕರೆಕ್ಟಾಗಿ ಫ್ರಂಟ್ ಲೈನಿಗೆ ಹೊರಗಡೆ ಬಂದು ಚೇರ್ ಹತ್ರ ಕೂತ್ಕೊಂಡಿದ್ವಿ. ಕೂತ್ಕೊಂಡು ರಿಲ್ಯಾಕ್ಸ್ ಆಗೋಣ ಅಂತ ನಮ್ಮ ಯಾರು ಇದ್ರಲ್ಲ ನಮಗೆ ಇನ್ಚಾರ್ಜ್, ಅವ್ರಿಗೆ ಫೋನ್ ಮಾಡಿದ್ರೆ ಇನ್ನೊಂದು ½ an hour 40 minutes ಆಗುತ್ತೆ ಹೋಗೋದು ಅಂತ ಅಂದರು. ಸರಿ ಆಯ್ತು ಬಿಡು, ಆರಾಮ್ ಸ್ವಲ್ಪ ಕೂತ್ಕೊಳ್ಳೋಣ ತಣ್ಣಗೈತೆ ಅಂತ ಕೂತ್ಕೊಂಡಿದ್ವಿ ಚೇರ್ ಮೇಲೆ. ಅಲ್ಲಿ ಒಳಗಡೆ ವಾಲಂಟಿಯರ್ಸ್ಗಳು ಬಂದು ಸದ್ಗುರು ವಾಂಟ್ಸ್ ಟು ಮೀಟ್ ಕಂಟೆಂಟ್ ಕ್ರಿಯೇಟರ್ಸ್ ಕಮ್ ಇನ್ಸೈಡ್ ಅಂತ ಕರೆದ್ರಪ್ಪ. ಅದು ಎಷ್ಟು ಲಕ್ಕಿ ಆದರೆ ನಮಗೆ. ಯಾಕಂದ್ರೆ 1 ತಾಸು ಅಲ್ಲಿ ನಿಂತೀವಿ, ಸಿಗಲ್ಲ ಅಂತ ಗೊತ್ತಿತ್ತು. ನಡೆಯತ್ತಾಗ ಲಾಸ್ಟ್ ಏನಂದ್ರೆ ಇನ್ನೇನು ಹೋಗ್ಬಿಡೋಣ ರೂಮ್ಗೆ ಅಂತ ಕುತ್ಕೊಂಡಿದ್ದಲ್ಲಿ ಆಯ್ತು, ಒಂದು 10 ನಿಮಿಷಕ್ಕೆ ಬಸ್ ಹತ್ರ ಹೋಗ್ಬಿಡ್ತಿದ್ವಿ. ಓಕೆನಾ, ಬರ್ರಿ ಅಂತ ಕರೆದು ನಾವು ಪಟ ಹೋಗಿ ಶೂಸ್ ಎಲ್ಲ ಬಿಚ್ಚಿ ಅಲ್ಲಿ ಮುಂದ್ಗಡೆ ಎಲ್ಲ ಕೂರಿಸಿದ್ರು. ನಾವೆಲ್ಲ ಕೂತ್ಕೊಂಡ್ವಿ, ಅದೇ ತೋರಿಸಿದ್ನಲ್ಲ ವೀಡಿಯೋಲೆಲ್ಲ ಕೂತ್ಕೊಂಡಿದ್ದೀವಿ ಅಂತ. ಸೊ ಸದ್ಗುರು ಅವ್ರು ಬಂದರು, ಮಾತಾಡಿದ್ರು. ಆ್ಯಕ್ಚುಲಿ ಇಷ್ಟೇ ಡಿಸ್ಟೆನ್ಸಿಗೆ, ಏನು ಕ್ಯಾಮ್ರಾ ಡಿಸ್ಟೆನ್ಸ್ ಇಷ್ಟು ಡಿಸ್ಟೆನ್ಸಾಗಿ ಇದ್ದರು. ಅವ್ರು ಆ್ಯಕ್ಚುಲಿ ಕಂಟೆಂಟ್ ಕ್ರಿಯೇಟರ್ಸ್ಗಳೆಲ್ಲ ಬಂದಿರಿ, ಏನಾದ್ರು ಪ್ರಶ್ನೆ ಕೇಳಿದ್ರೆ ಕೇಳ್ರಿ ಅಂತ ನಾನು ನೋಡಿ ಕೇಳ್ತಾರ. ನಾನು ಏನು ಕೇಳಬೇಕು ಗೊತ್ತಾಗೋದು, ಸೇತನ ಕೇಳಾಗತ್ತಲ್ಲ, ಕೇಳು ಅಂತ ಏನು ಕೇಳೋಣ, ಏನು ಕೇಳೋಕ್ಕಾಗ್ತಿಲ್ಲ. ಹೆಂಗಂದ್ರೆ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ, ಅವ್ರು ಬಂದು ನಿಂದಿರ್ತಾರೆ ನಮ್ಮ ಮುಂದೆ, ನಾವು ನಮ್ಮನ್ನ ಏನಾನ ಕೇಳ್ರಿ ಅಂತ ಹೇಳ್ತಾರೆ, ಅದೇ ಹಂಗಿದ್ದಿದ್ರೆ ಕೇಳ್ರಿ ಅಂತ ಹೇಳ್ತಾರೆ, ನಾವು ಮಾತಾಡ್ಬೇಕಾಗ್ತದೆ ಅಂತ ನಾವು ಎಲ್ಲ 1% ಕೂಡ ಥಿಂಕ್ ಮಾಡಿಲ್ಲ. ಬಿಕಾಸ್ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು, ಇವ್ರಿಗೂ ಫಸ್ಟ್ ಎಕ್ಸ್ಪೀರಿಯೆನ್ಸೇ. ಯಾಕಂದ್ರೆ ಈ ಶಿವರಾತ್ರಿಗೆ ನಾವು ಹೆಂಗೆ ಸಾಧ್ಯ ಹೇಳ್ರಿ, ಅವರು ಅಷ್ಟು ನಿಯರ್ ಬೈ ಮಾತಾಡ್ತಾರನ್ನ ನಾನಂತ ಅನ್ಕೊಂಡಿರಲಿಲ್ಲ. ಅದು ಹೆಂಗಾಗ್ಬಿಡ್ತಂದ್ರೆ ನಾವಿಬ್ಬರದ್ದು ಹೇಳ್ತಿಲ್ಲ ನನ್ನ ಸ್ಟೋರಿ, ಎಲ್ಲರೂ ಒಂದು 5-10 ನಿಮಿಷ ಎಲ್ಲರೂ ಸುಮ್ಮನೆ ನಿಂತ್ಬಿಟ್ಟಾರೆ. ನೀವು ನೋಡಿದ್ರಲ್ಲ ಅಲ್ಲಿ ಆಲ್ರೆಡಿ ಅವ್ರು ಕೇಳ್ತಾನೆ ಇದ್ದಾರೆ, ಯಾರು ಮಾತಾಡ್ತಿಲ್ಲ. ಒಂದು 5 ನಿಮಿಷ ಅವ್ರ ಪಾಪ ಕೇಳ್ತಿದ್ದಾರೆ, ಯಾರಿಗೂ ಮಾತಾಡೋಕ್ಕೆ ಆಗ್ತಿಲ್ಲ, ಎಲ್ಲರೂ ಹಿಂಗೆ ಅವ್ರನ್ನೇ ನೋಡ್ತಿದ್ದೀವಿ ನಾವು. ಲಾಸ್ಟ್ ಯಾರೋ 1-2-3 ಕೇಳಿದ್ರು ಅನ್ಸುತ್ತೆ ಅಷ್ಟೇ. ಬಟ್ ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ತುಂಬ ನಿಯರ್ ಬೈ ನೋಡಿದ್ದು. ಶಿವನ್ ಮೂರ್ತಿಗೆ ಹತ್ರನೇ ಇದೀವಿ. ಈಗ ಪರ್ಫಾರ್ಮೆನ್ಸ್ ಸ್ಟೇಜ್ ಪಕ್ಕದಲ್ಲಿದ್ವಿ, ಏನು ಪರ್ಫಾರ್ಮೆನ್ಸ್ ಮಾಡ್ತಾರೆ, ರಿಹರ್ಸಲ್ಸ್ ನಡೀತಿತ್ತು. ಸದ್ಗುರು ಅವ್ರ ಜೊತೆನೂ ಮಾತಾಡಿದ್ವಿ, ಚೆನ್ನಾಗಿತ್ತು. ಬಟ್ ಭಾರಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಅದು ನಾಳೆ ಮೇ ಬಿ ಡಬಲ್ ಆಗ್ಬೋದು. ಅದು ಹೇಳಿದ್ರೆ ಇಷ್ಟಕ್ಕೆ ಎಕ್ಸಾಕ್ಟ್ ಆಗ್ಬೇಡ್ರಿ, ನಾಳೆ ಇನ್ನೂ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ನೋಡೋಣ, ನಾಳೆ ಇನ್ನೂ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಇವತ್ತಂತೂ ಇಷ್ಟಿತ್ತು. ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಓವರಾಲ್ ಡೇ ಸ್ಪೆಂಟ್ ವೆಲ್. ಎಸ್, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ಏನಂದರೆ ಇವತ್ತು ತುಂಬ ಕ್ವಶನ್ ಮಾರ್ಕ್ ಇತ್ತು, ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಇವತ್ತು ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ. ಸೊ ಇದು ನಮ್ಮದು, ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಸ್ಟೇಜ್ ಮಾನಸ, ನಮ್ಮದು ಕೂತ್ಕೊಳ್ಳೋ ಜಾಗ. ಸೊ ಮಾನಸ ಸ್ಟೇಜಲ್ಲಿ ಕೂತ್ಕೊತೀವಿ, ಡಿಸ್ಟೆನ್ಸ್ ಸ್ಟೇಜಿಂದ ಇಷ್ಟಿದೆ, ಊಟ ಇಲ್ಲಿರುತ್ತೆ, ವಾಶ್ರೂಮ್ ಇಲ್ಲಿರುತ್ತೆ, ಬಸ್ ಇಲ್ಲಿ ಬರುತ್ತೆ, ಇಷ್ಟು ಗಂಟೆಗೆ ಬರಬೇಕು, ಇಷ್ಟು ಗಂಟೆಗೆ ಹೋಗ್ಬೇಕು ಅಂತ ಒಂದು ಕ್ಲಾರಿಟಿ ಇವತ್ತು ಸಿಕ್ಕಿದೆ. ಸೊ ದಟ್ ನಾಳೆ ಸ್ವಲ್ಪ ಕಾನ್ಫಿಡೆಂಟಾಗಿ ನಾವು ಆ ಡೇನ ಕಳೀಬೋದು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇವತ್ತಂತೂ ತುಂಬ ಚೆನ್ನಾಗಿತ್ತು. ಅಂದರೆ ಇದೇ ಹೇಳ್ತಾನಲ್ಲ ಎಕ್ಸೈಟಿಂಗ್, ನಾಳೆ ಇವತ್ತು ಏನಾಗುತ್ತೆ, ಈಗೇನಾಗುತ್ತೆ ಅಂತ ಗೊತ್ತಿರೋ ಎಕ್ಸೈಟ್ಮೆಂಟ್ ತುಂಬ ಚೆನ್ನಾಗಿರುತ್ತಲ್ಲ, ಹಂಗಿತ್ತು ಇವತ್ತು. ಬಟ್ ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ, ನಾವು ಸ್ವಲ್ಪ ಬೇಗ ಬಂದುಬಿಟ್ಟಿದ್ದಾರೆ. ಮಧ್ಯಾಹ್ನ ಬೇಗ ನಾವು ಏನಾದರೂ ಆಶ್ರಮಕ್ಕೆ ರೀಚ್ ಆಗಿದ್ದರೆ, ಆಶ್ರಮ ಟೂರ್ ಇತ್ತು, ಅದು ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ನಾವು ಇನ್ ದ ಸೆನ್ಸ್ ನಮ್ಮ ಬೆಂಗಳೂರಿಂದ ಬಂದ ಕನ್ನಡ ಕ್ರಿಯೇಟರ್ಸ್ ಎಲ್ಲರೂ ಅದನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಆ್ಯಕ್ಚುಲಿ ಸ್ಕೆಡ್ಯೂಲ್ ಪ್ರಕಾರ ಅದೇ ಇತ್ತು. 2 ಗಂಟೆಗೆಲ್ಲ ನಾವು ಆಶ್ರಮ ರೀಚ್ ಆದರೆ BTS ದೇವಸ್ಥಾನ, ಆಮೇಲೆ ಒಳಗಡೆ ಇದ್ದಿದ್ದೆಲ್ಲ ನಾಗರಾವಿಂದ ಕೆಲವೊಂದೆಲ್ಲ ಸ್ಕಲ್ಪ್ಚರ್ ಮಾಡಿದ್ದಾರಂತೆ. ಅಂದರೆ ಜನರಲಾಗಿ ಬಂದಿರೋರಿಗೆ ತುಂಬ ಜನಕ್ಕೆ ಗೊತ್ತದು. ಅದೆಲ್ಲ ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಬೇರೆ ಕ್ರಿಯೇಟರ್ಸ್ಗಳು ಅದೆಲ್ಲ ಹೋಗಿದ್ದಾರೆ.
ನಮ್ಮ ಗ್ರೂಪಲ್ಲಿ ಮೆಸೇಜ್ ಮಾಡ್ತಾಯಿದ್ರು, ಈ ಸೆಷನ್ ಎಂಜಾಯ್ ಮಾಡಿದ್ದೀರಿ ಎಲ್ಲರೂ, ಈ ಸೆಷನ್ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಿ ಅಂತ. ನಮಗೆ ಅದು ನಾವು ನೋಡ್ಕೊತೀವಿ, ಬಸ್ಸಲ್ಲೇ ಇದೀವಿ, ಇನ್ನೂ ಹೋಗೋಕ್ಕೆ ಆಗಿಲ್ಲ. ನಾವು ಹೋದಾಗ ಆಲ್ರೆಡಿ ಕತ್ಲಾಗ್ಬಿಟ್ಟಿತ್ತು. ಸೊ ಅದೊಂದು ಬೇಜಾರಿದೆ. ಬಟ್ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ಆಮೇಲೆ ಅಲ್ಲಿ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳು ಬಂದಿದ್ದರು, ಕನ್ನಡದವರು, ತೆಲುಗು, ಹಿಂದಿ, ಮರಾಠಿ, ತಮಿಳು, ತೆಲುಗು, ಸಕ್ಕತ್ತಾಗಿತ್ತು. ನಾವೊಂದು 2-3 ಮಾತಾಡ್ಸಿದ್ವಿ. ಅದೇ ಅವರು ಅಡುಗೆ ಮಾಡೋರು ಮಾತಾಡ್ಸಿದಲ್ಲಿ, ಯಾರವರು ಅಕ್ಕ ತಂಗಿ ಹಾಡಾಡ್ತಾ ಅಡುಗೆ ಮಾಡ್ತಾರೆ, ಅವ್ರನ್ನ ಮಾತಾಡ್ಸಿದ್ವಿ. ಚೆನ್ನಾಗಿತ್ತು. ಅಯ್ಯಪ್ಪ, ಎಲ್ಲ ಓವರಾಲ್ ಚೆನ್ನಾಗಿತ್ತು ಬಿಡಿ. ಭಾಳ ಅಂದರೆ ಭಾಳ ಚೆನ್ನಾಗಿತ್ತು. ನಾಳೆ ಅವೆಲ್ಲರನ್ನೂ ಆಲ್ಮೋಸ್ಟ್ ಎಷ್ಟು ಜನ ಸಿಗ್ತಾರೋ ಅಷ್ಟು ಜನ ಮಾತಾಡ್ಸೋ ಪ್ರಯತ್ನ ಮಾಡೋಣ ಅಂತ ಅನ್ಕೊಳಕತ್ತೀವಿ. ಅದು ಏನೋ ಮಾತಾಡ್ಸೋಕೆ ನಮಗೂ ಒಂಥರ ಏನೋ ಅದು ಏನೋ ಹೆಂಗೆ ಅಂತ ಹೇಳೋಕ್ಕಾಗಲ್ಲ, ಹಂಗೆ ಅನಿಸ್ತಿದೆ. ಬಟ್ ಅದು ನಾಳೆ ಅದೆಲ್ಲನೂ ಬಿಟ್ಟು ನಿಮಗೋಸ್ಕರ ಅವ್ರ ಜೊತೆ ಎಲ್ಲನೂ ಮಾತಾಡ್ಸೋಣ ಅಂತ ಅನ್ಕೊಳಕತ್ತೀವಿ. ಓಕೆನಾ? ಈಗ ಆಲ್ರೆಡಿ 1 ಗಂಟೆ ಆಗ್ತಾ ಬಂತು. ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ನಾಳೆ ಟು ಬಿ ಕಂಟಿನ್ಯೂಡ್. ಸೊ ನಾಳೆ ಆ್ಯಕ್ಚುಲ್ ಶಿವರಾತ್ರಿ ಶುರು. ಸೊ ನಾಳೆ ಹೆಂಗಿರುತ್ತೆ ಏನು, ನಾಳೆ ಆ್ಯಕ್ಚುಲಿ ಏನಂದರೆ ಬೆಳಗ್ಗೆಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ 16th ಬೆಳಗ್ಗೆವರೆಗೂ ಕಂಟೆಂಟ್ ಇರುತ್ತೆ. ಸೊ ಎಕ್ಸ್ಕ್ಲೂಸಿವ್ ಆಗಿ ಆ ವ್ಲಾಗ್ನ ಮಿಸ್ ಮಾಡ್ಕೊಂಬಿಡ್ರಿ. ನಿಜ, ನಮಗಂತೂ ನಿಜ ಹೇಳ್ಬೇಕಂದ್ರೆ ಕ್ವಶನ್ ಮಾರ್ಕೆ. ನಮಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ. ನಾನು ನಾಳೆದೇ ಯೋಚನೆ ಮಾಡ್ತಿದ್ದೀನಿ, ಹಿಂಗೆ ಏನು, ಎಷ್ಟು ಗಂಟೆಗೆ ಹೋಗ್ತೀವಿ, ಎಷ್ಟು ಗಂಟೆಗಿಲ್ಲ, ಏನು ಕತೆ, ಏನೂ ಗೊತ್ತಿಲ್ಲ ನಮಗೆ. ನೋಡೋಣ ಹೆಂಗಿರುತ್ತೆ ಅಂತ. ಎಸ್, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದೇ ನಿನಗೆ ಯಾವುದು ನಾನು ಕೇಳ್ಬೇಕು, ನಿನಗೇನು ಅನಿಸ್ತು ಅವರು ಎದುರಿಗೆ ಬಂದಾಗ, ಸದ್ಗುರು ಅವ್ರು ಬಂದ್ರಲ್ಲ? ನನಗೆ ಅಂದರೆ ಏನಿಲ್ಲ, ನನಗೆ ಏನು ಅನಿಸಿಲ್ಲ, ಅಂದರೆ ಎಕ್ಸೈಟ್ ಅನಿಸಿಲ್ಲ, ಏನು ಫ್ಲಾಟ್. ನನಗೆ ಪ್ರಶ್ನೆ ಕೇಳಂದ್ರಲ್ಲ, ನನಗೆ ಒಂದೇ ಪ್ರಶ್ನೆ ತಲೆಗೆ ಬಂದಿದ್ದು, ಶಿವ ಯಾರು ಅಂತ ಕೇಳ್ಬೇಕಂತ ಬಂದಿತ್ತು. ಬಟ್ ಅದು ಆ ಜಾಗನ ಹೌದೋ ಅಲ್ವೋ ಆತ ಸೂಕ್ತ ಹೌದು ಅಲ್ಲ ತಟ್ಟಂತೆ ಹೇಳ್ಬಿಡ್ತಾನೋ ಇಲ್ಲ ವರ್ಡ್ಗೆ ಅತ್ತ ಅಥವಾ ಸಮಥಿಂಗ್ ಏನು ಅದೆಲ್ಲ ಇರ್ತಾವಲ್ಲ ಪ್ರಶ್ನೆ ಕೇಳ್ತೀವಿ ಅಂತ ಇರಲಿಲ್ಲ ತಲೆಗ. ಅವ್ನು ಯಾರು ಅಂತ ಕೇಳ್ಬೇಕಂತಿದ್ದೆ, ಮೂರ್ತಿ ತೋರಿಸಿ. ಇಲ್ಲ ಶಿವ ಯಾರು ಅಂತ ಕೇಳ್ಬೇಕಂತಿದ್ದೆ. ಶಿವನ ಯಾಕೆ ನಾವು ಇಷ್ಟಪಡಬೇಕು, ಅವೆಲ್ಲ ತುಂಬ ಇರ್ತಾವೆ ಕೇಳೋಕೆ. ಅದು ನಿಂತ ನೆಲೆಯಲ್ಲೇ ಒಂದು 3 ಸೆಂಟೆನ್ಸಿಗೆ ಹೇಳೋ ಉತ್ತರನೂ ಇರೋಲ್ಲ. ಹಂಗಾಗಿ ನಾನು ಸುಮ್ಮನೆ ಇದ್ದೆ. ಬಟ್ ಏನು ಕೇಳೋಕೆ ನನಗೇನು ಓಕೆ. ನನಗೇನು ನೋಡಿದ ತಕ್ಷಣ ಅಟ್ರಾಕ್ಷನ್ ಅಂತಂದರೆ ಅದು ಕಿವಾಗ ನಾನು ಭಾಳ ದಿವಸ ಹುಡುಕ್ತಿದ್ದೆ. ಲಿಟ್ರಲಿ ನಿಮ್ಗೆ ಗೊತ್ತಿಲ್ಲ, ನಾನು ಆ ಶಿವನ ಆದಿಯೋಗಿ ಕಿವಾಗಿರೋ ಮೂರ್ತಿನ ನಾನು ಎಷ್ಟು ವರ್ಷನೇ ಹುಡುಕ್ತಿದ್ದೀನಿ. ಆ್ಯಕ್ಚುಲಿ ಸಿಕ್ಕಿಲ್ಲ. ಬಂಗಾರದಂಡಕ್ಕೆ ತೋರಿಸಿ ಮಾಡಿಸೋಣ ಅಂದರೆ ಆಗಲ್ಲ ಅಂತ, ಬೆಳ್ಳಿಯಾಗಿ ಕೇಳಿದ್ರು ಆಗಲ್ಲ ಅಂತ, ಎಲ್ಲಿ ಹುಡುಕಿದ್ವಿ ಅದಾಗಿಲ್ಲ. ವೀಡಿಯೋ ಮಾಡೋಕೈತನಲ್ಲ, ಹಿಂಗೆ ತಿರುಗದಲ್ಲಿ ಕಿವಾಗ ಕರೆಕ್ಟ್ ನಾನು ಏನು ಹುಡುಕ್ತಿದ್ದು ಅದಿತ್ತು. ಈಗ ಅಲ್ಲೇ ಕಿವಾಗೈತೆ ಅಂತ ತೋರಿಸಿ ನಾನು ಅಷ್ಟೇ. ಕಣ್ಣೆಲ್ಲ ಕಿವಿ ಮೇಲೆ ಇದ್ದಿದ್ದು, ಅದು ಕಿವಿ ರಿಂಗ್ ನಾನು ಹುಡುಕ್ತಿದ್ದೆ, ಅಲ್ಲೇ ಐತೆ ಅಂತ ಗೊತ್ತಾಯ್ತು ಅಷ್ಟೇ. ಅಂದರೆ ಸಿಗುತ್ತೆ ಅಲ್ಲಿ. ನಾಳೆ ಆದರೆ ಅದನ್ನ ತಗೋಬೇಕು ಅಂತ ಇದ್ದೀನಿ. ಸಿಕ್ಕರೆ ನಾಳೆ ನೋಡೋಣ, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು. ಇವತ್ತು ಕತ್ಲಾದ್ಮೇಲೆ ಹೋಗ್ಬಿಟ್ಟಿವಿ, ಏನಿತ್ತು ಏನಿಲ್ಲ ಅಂತಲೇ ಗೊತ್ತಿಲ್ಲ. ನಾಳೆ ಸ್ವಲ್ಪ ಎಲ್ಲ ಐಟಮ್ಸ್ಗಳು ತಗೊಳ್ಳೋದೈತೆ, ನೋಡೋಣ. ಕರ್ಕೊಂಡು ಹೋದ್ರೆ ಎಸ್, ವೆಲ್ ಬೈ. ಅಲ್ಲಿ ಹೋದ್ಮೇಲೆ ನಾವೇ ಅಡ್ಡಾಡ್ಬಿಡ್ಬೋದು. ನಮ್ಮ ಜಾಗ ಇದೊಂದು ಗೊತ್ತಲ್ಲಪ್ಪ, ಮಾನಸ ಸ್ಟೇಜು ಅಡ್ಡಾಡೋದು. 6 ಗಂಟೆ ಸ್ಟಾರ್ಟ, ನಾವು ಬರ್ತೀವಿ ಬಿಡೋದು ಬಂದರೆ ಮುಗಿದೋಯ್ತು ಅಷ್ಟೇ. ನೋಡೋಣ, ಏನೋ ಒಂದು ಮಾಡೋಣ. ನಾಳೆ ಕಿತಾಪತಿ ಮಾಡ್ಬೋದಪ್ಪ, ಜಾಗ ಗೊತ್ತಾಗೈತಲ್ಲ. ಓಕೆನಾ? ಓಕೆ ಫ್ರೆಂಡ್ಸ್, ಮತ್ತು ನಾಳೆ ವ್ಲಾಗಲ್ಲಿ ಸಿಗೋಣ. ಟು ಬಿ ಕಂಟಿನ್ಯೂಡ್. ಈಗ ಮಲ್ಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಗುಡ್ ನೈಟ್. ಗುಡ್ ನೈಟ್.